ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಫಸ್ಟ್ ಪಿ ಯು ಸಿ ಆ್ಯನ್ಯುವಲ್ ಎಕ್ಸಾಮು 2024 ಫೆಬ್ರವರಿ ಕ್ವಶನ್ ಪೇಪರ್ದು ಆನ್ಸರ್ ಕೀಗಳನ್ನು ಹೇಳ್ಕೊಡ್ತೀನಿ ಅಂತ. ಸೊ ಈ ಒಂದು ವಿಡಿಯೋನ ತಾವು ಕೊನೆ ತನಕ ನೋಡ್ರಿ, ಓಕೆನಾ? ನೋಡ್ರಿ, ಫಸ್ಟ್ ಪಾರ್ಟ್ ಎಲ್ಲಿ ಹೋಗೋಣಂತ. MCQ ಎಷ್ಟು ಕ್ವಶನ್ಸ್ ಅದಾವ್ರಿ? 15 ಕ್ವಶನ್ಸ್ ಅದಾವ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು. ಫಸ್ಟ್ ಕ್ವಶನ್ ನೋಡ್ರಿ, ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಪ್ರೆಷರ್ ಈಸ್ ಡ್ಯಾಶ್ ಅಂತ. ಸಿ ಆಪ್ಷನ್ ಈಸ್ ಕರೆಕ್ಟ್, ದಟ್ ಈಸ್ ಮೀಟರ್ ಪರ್ ಲೆಂತ್ ಪರ್ ಟೈಮ್ ಸ್ಕ್ವಯರ್. ಓಕೆ. ಸೆಕೆಂಡ್ ಕ್ವಶನ್, ಇದಕ್ಕೆ ಗ್ರೇಸ್ ಬರ್ಬೋದು ನೋಡ್ರಿ. ಬಂದರೆ ಗ್ರೇಸ್ ಬರ್ಬೋದು, ಇಲ್ಲಾಂದರೆ ಎ ಆನ್ಸರ್ ಕರೆಕ್ಟ್ ಆಗ್ತದ್ರಿ. ಎ ಬಾಲ್ ಈಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ and allowed to move freely under gravity. The AT acceleration time graph of the motion of a ball is dash ಅಂತ. ಆದರೆ ಎ ಆನ್ಸರ್ ಕರೆಕ್ಟ್ ಆಗ್ಬೋದು, ಇಲ್ಲಾಂದರೆ ಇದಕ್ಕೊಂದು ಗ್ರೇಸ್ ಮಾರ್ಕ್ ನಿಮಗೆ ಬಂದ್ರೆ ಬರ್ಬೋದು ನೋಡ್ರಿ. ಓಕೆ. ಥರ್ಡ್ ಕ್ವಶನ್, ಎ ಪ್ರೊಜೆಕ್ಟೈಲ್ ಮೋಷನ್ ದ ಹಾರಿಜಾಂಟಲ್ ರೇಂಜ್ ಈಸ್ ಮ್ಯಾಕ್ಸಿಮಮ್ ಫಾರ್ ಆ್ಯಂಗಲ್ ಆಫ್ ಪ್ರೊಜೆಕ್ಷನ್ ಅಂತ, ದಟ್ ಈಸ್ 45 ಡಿಗ್ರಿ. Fourth question, the product of force and time is impulse. Fifth question, the recoil of a gun is an example for conservation of momentum. Sixth question, the scalar product two vectors is 0, that is a dot b is equals to 0. The angle between two vectors is 90 degree. ಎಷ್ಟು ಡಿಗ್ರಿ ಆಗಿರ್ತದೆ? ಅದು 90 ಡಿಗ್ರಿ ಆಗಿರ್ತದೆ. ಸೆವೆಂತ್ ಕ್ವಶನ್, ಕನ್ಸಿಡರ್ ಎ ಸಿಸ್ಟಮ್ ಆಫ್ ಟೂ ಐಡೆಂಟಿಕಲ್ ಪಾರ್ಟಿಕಲ್ಸ್. ಒನ್ ಆಫ್ ದ ಪಾರ್ಟಿಕಲ್ ಈಸ್ ಎಟ್ ರೆಸ್ಟ್ ಆ್ಯಂಡ್ ಅದರ್ ಹ್ಯಾಸ್ ಆ್ಯನ್ ಎಕ್ಸಲರೇಷನ್ ಎ. ದ ಸೆಂಟರ್ ಆಫ್ ಮಾಸ್ ಹ್ಯಾಸ್ ಆ್ಯನ್ ಎಕ್ಸಲರೇಷನ್, ದಟ್ ಈಸ್ a/2. ಏಟ್ತ್ ಕ್ವಶನ್, ದ ವ್ಯಾಲ್ಯೂ ಆಫ್ ಗ್ರಾವಿಟೇಷನಲ್ ಕಾನ್ಸ್ಟಂಟ್ ಈಸ್, ಬಿ ಆಪ್ಷನ್ ಈಸ್ ಕರೆಕ್ಟ್. ಏನಿದೆಪ್ಪ ಅಂತಂದರೆ 6.67 ಇಂಟು 10⁻⁻11 ನ್ಯೂಟನ್ ಮೀಟರ್ ಸ್ಕ್ವಯರ್ ಪರ್ kg² ಇದೆ ರೀ. ಏನಿದು? ಗ್ರಾವಿಟೇಷನಲ್ ಕಾನ್ಸ್ಟಂಟ್, ಯೂನಿವರ್ಸಲ್ ಕಾನ್ಸ್ಟಂಟ್ ಇದೆ ನೋಡ್ರಿ ಇದು. ನೈನ್ತ್ ಕ್ವಶನ್ ಬಂದ್ಬಿಟ್ಟು, ವಿಚ್ ಆಫ್ ದ ಫಾಲೋವಿಂಗ್ ಮಟೀರಿಯಲ್ಸ್ ಈಸ್ ಆರ್ ಕ್ಲೋಸ್ ಟು ಐಡಿಯಲ್ ಪ್ಲಾಸ್ಟಿಕ್. ಪಟ್ಟಿ, ಮಡ್, ಸ್ಟೀಲ್ ಅಂತ. ಇದರಲ್ಲಿ ಬಂದ್ಬಿಟ್ಟು ಒಂದು ಪಟ್ಟಿ ಆಗ್ತದೆ, ಒಂದು ಮಡ್ ಆಗ್ತದೆ. ಇವೆರಡು ಏನಂತಂದರೆ ಐಡಿಯಲ್ ಪ್ಲಾಸ್ಟಿಕ್ ಆಗ್ತದೆ ರೀ. ಕ್ವಶನ್ ಪೇಪರ್ ಈಸಿ ಇದೆ, ಹಂಗೇನು ಡಿಫಿಕಲ್ಟ್ ಇದ್ದಿದ್ದಿಲ್ಲ. ಡೈನಾಮಿಕ್ ಲಿಫ್ಟ್ ಡ್ಯೂ ಟು ಸ್ಪಿನ್ನಿಂಗ್ ಆಫ್ ಎ ಬಾಲ್ ಈಸ್ ಮ್ಯಾಗ್ನಸ್ ಎಫೆಕ್ಟ್ ಅಂತ ನೋಡ್ರಿ, ಮ್ಯಾಗ್ನಸ್ ಎಫೆಕ್ಟ್. ವೆನ್ ಎ ಪೀಸ್ ಆಫ್ ಐರನ್ ಈಸ್ ಹೀಟೆಡ್ ಇನ್ ಎ ಹಾಟ್ ಫ್ಲೇಮ್, ಇಟ್ ಫಸ್ಟ್ ಬಿಕಮ್ಸ್ ಡಲ್ ರೆಡ್, then reddish yellow, and finally white hot. This phenomenon can be explained by Wayne's displacement law ಅಂತ ಕರಿತಿದ್ದೆವು. ಕ್ವಶನ್ ನಂಬರ್ 12 ನೋಡ್ರಿ, ದ ಎಫಿಷಿಯನ್ಸಿ ಆಫ್ ಎ ಕಾರ್ನಾಟ್ಸ್ ಎಂಜಿನ್ ವರ್ಕಿಂಗ್ ಬಿಟ್ವೀನ್ ಟೆಂಪರೇಚರ್ 127 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ 27 ಡಿಗ್ರಿ ಸೆಲ್ಸಿಯಸ್ ಈಸ್ ಡ್ಯಾಶ್, ದಟ್ ಈಸ್ 0.25. 13th ಕ್ವಶನ್ ನೋಡ್ರಿ, ದ ಟೋಟಲ್ ಇಂಟರ್ನಲ್ ಎನರ್ಜಿ ಆಫ್ ಎ ಮೊನೋ ಅಟಮಿಕ್ ಗ್ಯಾಸ್ ಈಸ್ 3/2 kBT ಇದೆ ನೋಡ್ರಿ. ದ ಮೋಷನ್ ವಿಚ್ ರಿಪೀಟ್ಸ್ ಇಟ್ಸೆಲ್ಫ್ ಎಟ್ ರೆಗ್ಯುಲರ್ ಇಂಟರ್ವಲ್ಸ್ ಆಫ್ ಟೈಮ್ ಈಸ್ ಕಾಲ್ಡ್ ಪಿರಿಯೋಡಿಕ್ ಮೋಷನ್. ಓಕೆ. ಕ್ವಶನ್ ನಂಬರ್ 15 ನೋಡ್ರಿ, ದ ಲಾಂಗಿಟ್ಯೂಡ್ನಲ್ ವೇವ್ಸ್ ಇನ್ ಎ ಮೀಡಿಯಮ್ ಪ್ರೊಪಗೇಟ್ಸ್ ಡ್ಯೂ ಟು ಬಲ್ಕ್ ಮಾಡ್ಯುಲಸ್. ಅದಾದ ಮೂಲಕ ಇವಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗೆ ಹೋಗೋಣಂತ್ರಿ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ 5 ಕ್ವಶನ್ಸ್ಗಳು ಅದಾವ. ಫಸ್ಟ್ ನೋಡ್ರಿ, ಎ ಫಿಸಿಕಲ್ ಕ್ವಾಂಟಿಟಿ ಹ್ಯಾವಿಂಗ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಇಸ್ ಕಾಲ್ಡ್ ವೆಕ್ಟರ್. ಯಾವುದೇ ಒಂದು ಫಿಸಿಕಲ್ ಕ್ವಾಂಟಿಟಿಗೆ ಏನೇನು ಇರಬೇಕು? ಒಂದು ಮ್ಯಾಗ್ನಿಟ್ಯೂಡ್ ಇರಬೇಕು, ಒಂದು ಡೈರೆಕ್ಷನ್ ಇರಬೇಕು, ಅಂದರೆ ಒಂದು ಲೆಂತ್ ಇರಬೇಕು, ಮತ್ತು ಅದು ಯಾವ ಆ್ಯಂಗಲ್ದಾಗ ಹೋಗ್ತಾ ಅನ್ನೋದು ಇರಬೇಕು. ಅದಕ್ಕೆ ಏನಂತ ಕರಿತೀವಿ ನಾವು? ವೆಕ್ಟರ್ ಅಂತ ಕರಿತಿದ್ದೆವು. ಆಲ್ ಪ್ಲಾನೆಟ್ಸ್ ಮೂವ್ ಇನ್ elliptical orbits with sun situated at one of the foci. 18th, the spherical shape of a liquid drop is due to surface tension.
At constant pressure, the volume of a gas is directly proportional to its absolute temperature. At rigid boundary, there is a phase difference of 180 degree between incident and reflected wave. MCQ ಮತ್ತು fill in the blanks ಆಯಿತು. ಇವಾಗ ಏನಾದ್ರು 2 ಮಾರ್ಕಿನ ಕ್ವಶನ್ಸ್ಗೆ ಹೋಗೋಣ ಅಂತ. ಆನ್ಸರ್ ಎನಿ 5 ಆಫ್ ದ ಫಾಲೋವಿಂಗ್ ಅಂತ. ರೈಟ್ ಎನಿ 2 ರೂಲ್ಸ್ ಆಫ್ ದ ರೈಟಿಂಗ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಒಂದು 2 ಬರೀರಿ. 2 ಬರೀರಿ ಸಾಕು. ಫಸ್ಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಆಲ್ ದ ನಾನ್ ಜೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್, ಆಲ್ ದ ಜೀರೋಸ್ ಬಿಟ್ವೀನ್ 2 ನಾನ್ ಜೀರೋ ಡಿಜಿಟ್ಸ್ ಆರ್ ಆಲ್ಸೋ ಸಿಗ್ನಿಫಿಕೆಂಟ್ ಅಂತ. 22nd ಕ್ವಶನ್ ನೋಡ್ರಿ, ನ್ಯೂಮರಿಕಲ್ ಇದೆ. ಏನೇನು ಕೊಟ್ಟಿದ್ದಾನ, ರೇಡಿಯಸ್ ಕೊಟ್ಟಿದ್ದಾನ, ಮತ್ತು ಫ್ರೀಕ್ವೆನ್ಸಿ ಕೊಟ್ಟಿದ್ದಾನು. ಏನು ಕನ್ನಡ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ, ಎಸ್ ಕ್ಯಾಲ್ಕುಲೇಟ್ ಟ್ಯಾಂಜೆನ್ಷಿಯಲ್ ವೆಲಾಸಿಟಿ ಅಂತ ನೋಡ್ರಿ. ಟ್ಯಾಂಜೆನ್ಷಿಯಲ್ ಇಲ್ಲಿ ಏನು ಫಾರ್ಮುಲಾ ಇದೆ, ಫಾರ್ಮುಲಾ ಯೂಸ್ ಮಾಡ್ಕೊರಿ. ಒಮೆಗಾ ಈಕ್ವಲ್ಸ್ ಟು 2πf. ಆನ್ಸರ್ ಎಷ್ಟು ಬರಬೇಕು ರೀ, 10.08 ಮೀಟರ್ ಪರ್ ಸೆಕೆಂಡ್ ಬರಬೇಕು. ರೈಟ್ ಎನಿ 2 ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್. ಫ್ರಿಕ್ಷನ್ ದ 2 ಅಡ್ವಾಂಟೇಜ್, ಎನಿ 2 ಯು ಕ್ಯಾನ್ ರೈಟ್. ಯಾವುದಾದ್ರೂ 2 ಅಡ್ವಾಂಟೇಜ್ ಬರೀಬೇಕು ಫ್ರಿಕ್ಷನ್ದು. ಇಟ್ ಎನೇಬಲ್ಸ್ ಟು ವಾಕ್ ಆನ್ ದ ಗ್ರೌಂಡ್. nails and screws are fixed to wall due to friction ಅಂತ. ಓಕೆ, ನೀವು ಯಾವುದಾದ್ರೂ 2 ಬರೀರಿ, ಇವೇ ಬರೀಬೇಕಂತನಿಲ್ಲ. 24th ಕ್ವಶನ್, ವಾಟ್ ಆರ್ ಕನ್ಸರ್ವೇಟಿವ್ ಆ್ಯಂಡ್ ನಾನ್ ಕನ್ಸರ್ವೇಟಿವ್ ಫೋರ್ಸಸ್. ಕನ್ಸರ್ವೇಟಿವ್ ಫೋರ್ಸ್ ಅಂದರೆ ಡೆಫಿನೇಷನ್ ಕೊಟ್ಟ ನೋಡ್ರಿ. ಇಫ್ ದ ವರ್ಕ್ ಡನ್ ಬೈ ಎ ಫೋರ್ಸ್ ಡಸ್ ನಾಟ್ ಡಿಪೆಂಡ್ ಆನ್ ದ ಪಾತ್ ಟೇಕನ್ ಆ್ಯಂಡ್ ಡಿಪೆಂಡ್ಸ್ ಓನ್ಲಿ ಆನ್ ದ ಇನಿಷಿಯಲ್ ಆ್ಯಂಡ್ ಫೈನಲ್ ಸ್ಟೇಟ್ಸ್ ಅಂತ, ಸ್ಟೇಟ್ಸ್ ಆಫ್ ಎ ಬಾಡಿ, ದ ಫೋರ್ಸ್ ಇಸ್ ಕಾಲ್ಡ್ ಕನ್ಸರ್ವೇಟಿವ್ ಫೋರ್ಸ್. ನಾನ್ ಕನ್ಸರ್ವೇಟಿವ್ ಅಂದರೆ ಇಫ್ ದ ವರ್ಕ್ ಡನ್ ಬೈ ಎ ಫೋರ್ಸ್ ಡಿಪೆಂಡ್ಸ್ ಅಪಾನ್ ದ ಪಾತ್ ಟೇಕನ್, ದ ಫೋರ್ಸ್ ಈಸ್ ಕಾಲ್ಡ್ ನಾನ್ ಕನ್ಸರ್ವೇಟಿವ್ ಫೋರ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 25 ನೋಡ್ರಿ. ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಕೈನೆಟಿಕ್ ಎನರ್ಜಿ ಆಫ್ ಎ ರೊಟೇಟಿಂಗ್ ಬಾಡಿ ಆ್ಯಂಡ್ ಎಕ್ಸ್ಪ್ಲೇನ್ ದ ಟರ್ಮ್ಸ್ ಅಂತ. ಕೈನೆಟಿಕ್ ಎನರ್ಜಿ ರೊಟೇಟಿಂಗ್ ಬಾಡಿ ಏನಿದೆಪ್ಪ ಅಂತಂದರೆ ಕೆ ಇ ಈಕ್ವಲ್ಸ್ ಟು 1/2 I ಒಮೆಗಾ ಸ್ಕ್ವೇರ್ ಇದೆ ನೋಡ್ರಿ. ವೇರ್ I ಈಸ್ ಮೊಮೆಂಟಮ್ ಆಫ್ ಇನರ್ಷಿಯಾ ಆ್ಯಂಡ್ ಒಮೆಗಾ ಈಸ್ ಆ್ಯಂಗುಲರ್ ರೋಟೇಷನಲ್ ಆಫ್ ಎ ಪಾರ್ಟಿಕಲ್ ಅಂತ. 26th ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅನ್ನು ಸ್ಟೇಟ್ಮೆಂಟ್ ಬರೀಬೇಕಂತ ಮತ್ತು ಅದು ಎಕ್ಸ್ಪ್ಲೇನ್ ಮಾಡಬೇಕಂತ. ಏನಿದೆ ನೋಡ್ರಿ ಸ್ಟೇಟ್ಮೆಂಟ್, ದ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ 2 masses ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ masses ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್ ಅಂತ. ಎಕ್ಸ್ಪ್ಲನೇಷನ್ ನೋಡ್ರಿ, ಎಫ್ ಈಸ್ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ 2 masses m1 ಆ್ಯಂಡ್ m2 separated by a distance r in space according to Newton's law of gravitation. F is directly proportional to m1 into m2. This is first one. And F is directly proportional to radius. ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೇಡಿಯಸ್ ಇದೆ ನೋಡ್ರಿ. ರೇಡಿಯಸ್ ಸ್ಕ್ವೇರ್ ಇದೆ. ಇದೇ ಬರೀರಿ, ಏನಾದರೂ ನಿಮಗೆ ಇಲ್ಲಿ ಆನ್ಸರ್ ಸಿಕ್ಬಿಡ್ತದೆ. ಜಿ ಈಸ್ ವಾಟ್, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟಂಟ್ ಜಿ. Mention any 2 factors on which thermal capacity of a body depends, that is mass of a body or natural material of body ಅಂತ ನೋಡ್ರಿ. ಯಾವುದಾದ್ರೂ 2 ಬರೀಬಹುದು. 28 ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಫಸ್ಟ್ ಲಾ ಆಫ್ ಥರ್ಮೋಡೈನಮಿಕ್ಸ್. ಸ್ಟೇಟ್ಮೆಂಟ್ ಎಕ್ಸ್ಪ್ಲನೇಷನ್ ನೋಡ್ರಿ. ದ ಹೀಟ್ ಎನರ್ಜಿ ಗಿವನ್ ಟು ದ ಸಿಸ್ಟಮ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದ ಇನ್ಕ್ರೀಸ್ ಇನ್ internal energy and the external work done by system. Explanation, dq is the amount heat added to system, du is the increase in internal energy of system, and dw is the external work done by the system. Then dq is equals to du plus dw. ನೆಕ್ಸ್ಟ್ ಒಂದು ಗ್ರಾಫ್ ಕೊಟ್ಟಿದ್ದಾನೆ. ಯಾವ್ದು ಗ್ರಾಫ್ ಅಂದರೆ, ಡ್ರಾ ಎ ಗ್ರಾಫ್ ಆಫ್ ಕೈನೆಟಿಕ್ ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಆಸಿಲೇಟಿಂಗ್ ಪಾರ್ಟಿಕಲ್ ವಿತ್ ಡಿಸ್ಪ್ಲೇಸ್ಮೆಂಟ್ ಅಂತ ನೋಡ್ರಿ. ರೈಟ್, ದಿಸ್ ಈಸ್ ದ ರಿಕ್ವೈರ್ಡ್ ಗ್ರಾಫ್. ಅದಾದ್ಮೇಲೆ ಇವಾಗ 3 ಮಾರ್ಕಿನ ಕ್ವಶನ್ಸ್ಗೆ ಹೋಗೋಣ ಅಂತ. ಏನಿದೆಪ್ಪ ಅಂತಂದರೆ, ಎಸ್ ಎನಿ 5 ಬರೀಬೇಕು. ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಟೈಮ್ ಟೇಕನ್ ಟು ರೀಚ್ ಮ್ಯಾಕ್ಸಿಮಮ್ ಹೈಟ್ ಬೈ ಎ ಪಾರ್ಟಿಕಲ್ ಅಂತ, ವಿ ಈಕ್ವಲ್ಸ್ ಟು UAT.
ಅಟ್ ಮ್ಯಾಕ್ಸಿಮಮ್ ಹೈಟ್ ವಿ ಈಕ್ವಲ್ಸ್ ಟು 0 ಇದೆ. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೇನದ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಪ್ರೂವ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಯೂಸಿಂಗ್ ನ್ಯೂಟನ್ಸ್ ಲಾ ಆಫ್ ಮೋಷನ್ ಅಂತ. ಇದೆಲ್ಲ ನೀಟ್ ಅದಕ್ಕೆ ಬರೀಬೇಕು ನೋಡ್ರಿ. ಬಿಫೋರ್ ಕಾಲೇಜನ್ನು, ಆಫ್ಟರ್ ಕಾಲೇಜನ್ನು, ಡ್ಯೂರಿಂಗ್ ಕಾಲೇಜನ್ನು. ಬಿಫೋರ್ ಕಾಲೇಜನ್ ಏನಿರ್ತದ, ಡ್ಯೂರಿಂಗ್ ಕಾಲೇಜನ್, ಆಫ್ಟರ್ ಕಾಲೇಜನ್. ಒಂದಕ್ಕೊಂದು ಡಿಕ್ಕಿ ಹೊಡೆಯೋಕ್ಕಿಂತ ಮೊದಲ ಡಿಕ್ಕಿ ಹೊಡೆದ ಮೂಲಕ ಏನಾಗ್ತಾ ಎಲ್ಲ ಕೊಟ್ಟಿದ್ದಾನೆ, ನೀಟಾಗಿ ಬರೆದಿರ್ಬೇಕು ನೀವು. ಬರ್ದಿದ್ದಿಲ್ಲ ಅಂದರೆ ಬರೀರಿ, ರೈಟ್. ಎಲ್ಲಿ ಬರೀಬೇಕು, ನೆಕ್ಸ್ಟ್ ಇಯರ್ ಯಾರು ನೋಡ್ತಾರಲ್ಲ ಅವ್ರಿಗೆ ಹೇಳಕತ್ತೀನಿ ಇದು. ನೆಕ್ಸ್ಟ್ ನೋಡ್ರಿ, ಕ್ವಶನ್ ನಂಬರ್ 32. ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಎ ಸ್ಪ್ರಿಂಗ್ ಬೈ ಗ್ರಾಫಿಕಲ್ ಮೆಥಡ್ ಅಂತ. ಎಲ್ಲಿದೆ ನೋಡ್ರಿ. ನೆಕ್ಸ್ಟ್, ಟು ಮೇಂಟೈನ್ ಎ rotor at uniform angular speed of 120 rad per second, engine need to transmit to torque of 180 Newton meter. What is the power required by the engine ಅಂತ. ಸೊ ಕರೆಕ್ಟ್ ಆನ್ಸರ್ ಎಷ್ಟು ಬಂದಿದೆ ನೋಡ್ರಿ, 216 into 10 ಸ್ಕ್ವೇರ್ ನ್ಯೂಟನ್ ಇದೆ ನೋಡ್ರಿ. ಆಮೇಲೆ ನೋಡ್ರಿ, ಡಿಫೈನ್ ಲಾಂಗಿಟ್ಯೂಡ್ನಲ್ ಸ್ಟ್ರೇನ್, ಶಿಯರ್ ಸ್ಟ್ರೇನ್, ವ್ಯಾಲ್ಯೂಮ್ ಸ್ಟ್ರೇನ್ ಅಂತ ನೋಡ್ರಿ. ಶೇರಿಂಗ್ ಸ್ಟ್ರೇನ್ ಎಲ್ಲ ಡೆಫಿನೇಷನ್ಸ್ ಕೊಟ್ಟಿದ್ದಾನೆ, ಚೆನ್ನಾಗಿ ನೋಡ್ಕೋರಿ. ಅದಾದ್ಮೇಲೆ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸ್ಟ್ರೀಮ್ ಲೈನ್ ಫ್ಲೋ ಆ್ಯಂಡ್ ಟರ್ಬುಲೆಂಟ್ ಫ್ಲೋ ಅಂತ ನೋಡ್ರಿ. ಸ್ಟ್ರೀಮ್ ಲೈನ್ ಫ್ಲೋ ಮತ್ತು ಟರ್ಬುಲೆಂಟ್ ಫ್ಲೋ ನಡಬರ್ಕಿಂದು ಡಿಫ್ರೆನ್ಸ್ ಅಥವಾ ವ್ಯತ್ಯಾಸಗಳನ್ನು ಬರೀಬೇಕಂತ ನೋಡ್ರಿ. ಯಾವುದಾದ್ರೂ ಒಂದು 3 ಬರೆದ್ರೆ ಸಾಕು, ಎನಿತ್ರಿ, ಇವೇ ಬರ್ದಿರ್ಬೇಕಂತನಿಲ್ಲ ನೋಡ್ರಿ. ನೀವು ಬರ್ದಿದ್ದಿದೆ ಅದಾನಿಲ್ಲ ಅಂಥೇಳಿ. ಅದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಆನ್ ವಾಟ್ ಫ್ಯಾಕ್ಟರ್ಸ್ ಡಸ್ ದ ರೇಟ್ ಆಫ್ ಹೀಟ್ ಥ್ರೋ ಎ ಕಂಡಕ್ಟರ್ ಡಿಪೆಂಡ್ಸ್ ಆನ್ ಡ್ಯಾಶ್ ಅಂತ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ಟೆಂಪ್ರೇಚರ್ ಡಿಫರೆನ್ಸ್ ಬಿಟ್ವೀನ್ ಎಟ್ ದ ಟೂ ಎಂಡ್ಸ್, ಲೆಂತ್ ಆಫ್ ದ ಕಂಡಕ್ಟರ್, ನೇಚರ್ ಆಫ್ ದ ಕಂಡಕ್ಟರ್. ಅದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಬಾಯ್ಸ್ ಲಾ. ಚಾರ್ಲ್ಸ್ ಲಾ, ಬಾಯ್ಸ್ ಲಾ ಬರ್ತಾವಿಲ್ಲ, ಸ್ಟೇಟ್ಮೆಂಟ್ ಬರೀರಿ ಮತ್ತು ಅದನ್ನು ಎಕ್ಸ್ಪ್ಲೇನ್ ಮಾಡಿರಿ. At a constant temperature T, volume V of a given mass gas is inversely proportional to its pressure ಅಂತ. ಓಕೆ, ವ್ಯಾಲ್ಯೂಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್ ಅಂದರೆ 1/P ಆಗಿರ್ತದೆ. ಸೊ Vp ಈಕ್ವಲ್ಸ್ ಟು ಇಲ್ಲಿ ನಿಮಗೇನು ಬರ್ತದೆ, ಒಂದು ಕಾನ್ಸ್ಟೆಂಟ್ ಬರ್ತದೆ ನೋಡ್ರಿ. ದಿಸ್ ಈಸ್ ಬಾಯ್ಸ್ ಲಾ. ರೈಟ್ ನ್ಯೂಟನ್ಸ್ ಫಾರ್ಮುಲಾ ಫಾರ್ ಸ್ಪೀಡ್, ಸೌಂಡ್ ಇನ್ ಗ್ಯಾಸ್ ಆ್ಯಂಡ್ ಗಿವ್ ಲ್ಯಾಪ್ಲೇಸ್ ಕರೆಕ್ಷನ್ ಟು ನ್ಯೂಟನ್ಸ್ ಫಾರ್ಮುಲಾ ಅಂತ. ಎಲ್ಲದ ನೋಡ್ರಿ ಆನ್ಸರ್, ಲ್ಯಾಪ್ಲೇಸ್ ಕರೆಕ್ಷನ್. ಇವಾಗ 5 ಮಾರ್ಕಿಗೆ ಬರೋಣ ಅಂತ. ಏನಿದೆ ನೋಡ್ರಿ ಆನ್ಸರ್, ಏನಿದೆ 3 ಆಫ್ ದ ಫಾಲೋವಿಂಗ್ ಅಂತ. ಡಿರೈವ್ ಕೈನೆಟಿಕ್ ಈಕ್ವೇಷನ್ ಆಫ್ ಯೂನಿಫಾರ್ಮ್ಲಿ ಎಕ್ಸಲರೇಟೆಡ್ ಮೋಷನ್. ಓ ಮೈ ಗಾಡ್, ವಿ ಸ್ಕ್ವೇರ್ ಈಕ್ವಲ್ಸ್ ಟು ವಿ ನಾಟ್ ಸ್ಕ್ವೇರ್ ಪ್ಲಸ್ 2ax ಯೂಸಿಂಗ್ ವಿ ಟಿ ಗ್ರಾಫ್ ಅಂತ ನೋಡ್ರಿ. ಎಲ್ಲ ನೀಟಾಗಿ ಕೊಟ್ಟಿದ್ದಾನೆ, ನೋಡ್ಕೊಳ್ರಿ. ಅದಾದ್ಮೇಲೆ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ಆಫ್ 2 ವೆಕ್ಟರ್ಸ್ ಆ್ಯಕ್ಟಿಂಗ್ ಎಟ್ ಎ ಪಾಯಿಂಟ್ ಅಂತ. ಎಲ್ಲೋ ಆನ್ಸರ್ ಕೊಟ್ಟಿದ್ದಾನೆ, ನೀಟಾಗಿ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಬರೀರಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಪ್ರೂವ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ ಇನ್ ಕೇಸ್ ಫ್ರೀಲಿ ಫಾಲಿಂಗ್ ಬಾಡಿ ಅಂತ. ಓಕೆ, ಇವೆಲ್ಲೇನಂದ್ರೆ 5 ಮಾರ್ಕಿನ ಕ್ವಶನ್ಸ್ಗಳು ಅದಾವೆ ನೋಡ್ರಿ, ರೈಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಡಿಫೈನ್ ಟಾರ್ಕ್, ಒಬ್ಟೈನ್ ದ ರಿಲೇಷನ್ ಟಾರ್ಕ್ ಈಕ್ವಲ್ಸ್ ಟು dl/dt ಅಂತ. ಡೆಫಿನೇಷನ್ ಬರೀರಿ, ಮತ್ತು ಆತ ಏನು ಹೇಳಿದಾನೆ ಇಲ್ಲಿ, ರಿಲೇಷನನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾನೆ. ರಿಲೇಷನನ್ನು ಕಂಡುಹಿಡಿಯಿರಿ. ವಾಟ್ ಈಸ್ ಐಸೋಥರ್ಮಲ್ ಪ್ರೊಸೆಸ್, ಒಬ್ಟೈನ್ ಆನ್ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್ ಇನ್ ಐಸೋಥರ್ಮಲ್ ಪ್ರೊಸೆಸ್ ಅಂತ. ಓಕೆ, ಸೊ ಅದಾಗಿದ್ದ ನಂತರ ನೋಡ್ರಿ, ಎಸ್, ಶೋ ದಟ್ ಎ ಸ್ಟ್ರೆಚ್ಡ್ ಸ್ಟ್ರಿಂಗ್ ವೈಬ್ರೇಟ್ಸ್ ವಿತ್ ಆಲ್ ಹಾರ್ಮೋನಿಕ್ಸ್ ಅಂತ ನೋಡ್ರಿ. ಏನೇನು ಬರ್ತದೆ ಅಂತ ಬರೀಬೇಕು. ವೈಬ್ರೇಟ್ ಆಗ್ತದಿಲ್ಲ, ಒಂದು ಹಾರ್ಮೋನಿಕ್ ವೈಬ್ರೇಟ್ ಆದಾಗ ಯಾವ ಥರ ನಿಮಗೆ ಸೇಫ್ಗಳು ಮೂಡ್ ಬರ್ತಾವೆ ಎಲ್ಲವನ್ನ ಬರೀಬೇಕು. ಬರ್ದಿರಿ ನೀವು ಆಲ್ರೆಡಿ ಒನ್ ಟೈಮ್ ಅಷ್ಟೇ, ರಿಮೈನ್ ಮಾಡ್ಕೋರಿ, ಚೆಕ್ ಮಾಡ್ಕೋರಿ, ಕ್ರಾಸ್ ಚೆಕ್. ಆನ್ಸರ್ ನೀ 2 ಆಫ್ ದ ಫಾಲೋವಿಂಗ್ ಕ್ವಶನ್ಸ್ ಅಂತ. ಇವು ನ್ಯೂಮರಿಕಲ್ ಕ್ವಶನ್ಸ್ಗಳು ಅದ ನೋಡ್ರಿ. ಓಕೆ, ಎಸ್, ಎ ಶಿಪ್ ಆಫ್ ಮಾಸ್ 3 × 10⁷ kg initially at rest is pulled by force 5 × 10⁴ Newton through a distance of 3 meter ಅಂತ. ಏನೇನು ಗಿವನ್ ಕೊಟ್ಟಿದ್ದಾನೆ ಅದನ್ನು ಬರೀರಿ. ಸಬ್ಟ್ರಾಬಲ್ ಫಾರ್ಮುಲಾ
ಇಲ್ಲಿ ಅಪ್ಲೈ ಮಾಡಿರಿ, ಸಬ್ಸ್ಟಿಟ್ಯೂಟ್ ಮಾಡಿರಿ, ಆಮೇಲೆ ಸಿಂಪ್ಲಿಫೈ ಮಾಡಿರಿ, ನಿಮಗೇನದ ಆನ್ಸರ್ ಸಿಕ್ಬಿಡ್ತದೆ. ಆನ್ಸರ್ ಎಷ್ಟು ಬಂದ ಒಂದು ಟೈಮ್ ನೋಡಿರಿ. ಎಸ್ ವಿ ಈಕ್ವಲ್ಸ್ ಟು 0.1 ಇಂಟು ಮೀಟರ್ ಪರ್ ಸೆಕೆಂಡ್ ಬಂದಿದೆ ನೋಡಿರಿ. ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ಆರ್ಬಿಟಲ್ ವೆಲಾಸಿಟಿ. ಎಸ್ ಎಲ್ಲವನ್ನ ಕೊಟ್ಟಿದ್ದಾನೆ, ನೀಟಾಗಿ ಇದೆಲ್ಲ ಬರ್ಕೊಂಡು ಇಲ್ಲೊಂದು ಫಾರ್ಮುಲಾ ಇದೆ, ಫಾರ್ಮುಲಾದಾಗ ಸಬ್ಸ್ಟಿಟ್ಯೂಟ್ ಮಾಡಿರಿ. ಇಲ್ಲಿ ನಿಮಗೆ ವಿ ನಾಟ್ ಎಷ್ಟು ಬರ್ತದೆ ಅಂದರೆ 7.8 ಇಂಟು ಕಿಲೋಮೀಟರ್ ಪರ್ ಸೆಕೆಂಡ್ ಬರ್ತದೆ. ಟೈಮ್ ಎಷ್ಟು ಬರ್ತಂದರೆ 1.47 ಅವರ್ಸ್ ಅಥವಾ 5317 ಸೆಕೆಂಡ್ಸ್. ಡೇ ಸ್ಟೂಡೆಂಟ್ಸ್ ಯಾರು ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ, ಇದು ಫಸ್ಟ್ ಪಿ ಯು ಸಿ ಅದ, ಇನ್ನು ಸೆಕೆಂಡ್ ಪಿ ಯು ಸಿಯಲ್ಲಿ ಚೆನ್ನಾಗಿ ಸ್ಟಡಿ ಮಾಡಕತ್ತೀರಂತ. ಎಷ್ಟು ಬಂದಿರ್ತದೆ ಅಷ್ಟು ಬರೆದ್ರೆ ಸಾಕು. 47th ಕ್ವಶನ್ ನೋಡಿರಿ. ಕ್ವಶನ್ ಎಲ್ಲಿದೆ, ಏನೇನು ಗಿವನ್ ಅದ ಅದೆಲ್ಲ ಬರೀರಿ, ಸಬ್ಸ್ಟಿಟ್ಯೂಟ್ ಮಾಡಿರಿ. ಕೆ ವ್ಯಾಲ್ಯೂ ಎಷ್ಟು ಬರ್ಬೇಕು ನಿಮ್ಗೆ, -0.133 ಬರಬೇಕು. ಟೈಮ್ ಡ್ಯೂರೇಷನ್ 9 ಮಿನಿಟ್ಸ್ ಬರಬೇಕು ನೋಡಿರಿ. ಅದಾದ್ಮೇಲೆ ಲಾಸ್ಟ್ ನ್ಯೂಮರಿಕಲ್ ಇದಿರ್ಬೋದು ಇದು. ಎಸ್ ಎ ಬಾಡಿ ಆಸಿಲೇಟ್ಸ್ ವಿತ್ SHM ಅಂತ. ಇದನ್ನು ಕೊಟ್ಟಿನೇನು ನೋಡಿರಿ ಕ್ವಶನ್ಸ್. ನಾ ಕೊಟ್ಟಿದ್ದ ಕ್ವಶನ್ಸ್ ಯಾವ ಬಂದಾವ ಇಲ್ಲಿ ನೋಡಿ ಹೇಳ್ರಿ ನಂಗೆ ಕಮೆಂಟ್ ಒಳಗೆ. ನ್ಯೂಮರಿಕಲ್ಸ್ನಾಗ ನಾ ಕೊಟ್ಟಿದ್ದಲ್ಲ, ಇವಾಗ ನಂಗೆ ನೋಡಕ್ಕೆ ಆಗಂಗಿಲ್ಲ, ಬಟ್ ನೀವೇ ನೋಡಿ ಹೇಳ್ರಿ. ಓಕೆ, ಎಸ್ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತಿಲ್ಲಿ, ಎಷ್ಟು ಬಂದದ ನೋಡಿರಿ. ಆಮೇಲೆ ವಿ ವ್ಯಾಲ್ಯೂ ಕೊಟ್ಟಿದ್ದಾನೆ, ಎಷ್ಟು ಬಂದದ ನೋಡಿರಿ. ಇದು ಎ ವ್ಯಾಲ್ಯೂ ದಟ್ ಈಸ್ 140 ಮೀಟರ್ ಪರ್ ಸೆಕೆಂಡ್ ಸ್ಕ್ವಯರ್ ಇದೆ. ಆಮೇಲೆ ವ್ಯಾಲ್ಯೂಮ್ ಕೊಟ್ಟಿದ್ದ ನೋಡ್ರಿ, ವಿ ಈಕ್ವಲ್ಸ್ ಟು ಏನದ 22 ಬರೀರಿ ಸಾಕು. 22 ಮೀಟರ್ ಪರ್ ಸೆಕೆಂಡ್ ಇದೆ. ರೈಟ್, ಅರ್ಥ ಆಯ್ತಲ್ವ? ಇದೇನದ ನಿಮ್ಮದೊಂದು ಫಸ್ಟ್ ಪಿ ಯು ಸಿ ಆ್ಯನ್ಯುವಲ್ ಎಕ್ಸಾಮ್ 2024 ಫೆಬ್ರವರಿ ಇದೆ ನೋಡ್ರಿ. ಇದ್ರದ್ದೊಂದು ಆನ್ಸರ್ ಅಥವಾ ಸೊಲ್ಯೂಷನ್ಸ್ ಇದೆ. ಓಕೆನಾ? ಸೊ ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಮತ್ತು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ರೈಟ್, ಈ ಒಂದು ವಿಡಿಯೋನ ತಾವು ಇಷ್ಟು ತನಕ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಮತ್ತೇನಾದ ಮುಂದಿನ ಒಂದು ವಿಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.